ಕಾರ್ಯಕ್ರಮವನ್ನು 2006-2007 ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದೇವೆ. ಈಗಿನ ಕಾರ್ಯಕ್ರಮವನ್ನು ಶುರು ಮಾಡಲು ಫಸ್ಟ್ ಪ್ರಾರ್ಥನೆಯಿಂದ ಶುರು ಮಾಡೋಣ. ಈಗಿನ ಶಾಲೆಯ ವಿದ್ಯಾರ್ಥಿಗಳಾದ ಧನ್ಯ ಮತ್ತು ತಂಡದವರು ಪ್ರಾರ್ಥನಾ ವಾಗಿರುತ್ತವೆ. ಅಂತಹ ಪವಿತ್ರ ಕ್ಷಣಕ್ಕೆ ಸಾಕ್ಷಿಯಾಗಿರುವ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಒಂದೆಡೆ ಸೇರಿ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಈ ಸಂಭ್ರಮವನ್ನು ಆಚರಿಸಬೇಕಾದ್ರೆ ನಾವು ಮೊದಲಿಗೆ ಈ ಮುಖ್ಯೋಪಾಧ್ಯಾಯರನ್ನು ಬಂದು ಕೇಳ್ಕೊಂಡಾಗ ಅವರು ಆಯಿತು, ನಮ್ಮಿಂದ ಏನು ಸಹಕಾರ ಬೇಕು ಅದನ್ನೆಲ್ಲ ನಾವು ಕೊಡ್ತೀವಿ, ನೀವು ಖಂಡಿತ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಅಂತೇಳಿ ನಮ್ಮನ್ನು ಹಾರೈಸಿದ್ದಾರೆ. ಹಾಗೂ ಅವರನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೀವು ವಹಿಸಬೇಕು ಅಂತ ಕೇಳ್ಕೊಂಡಾಗ ಅವರು ತುಂಬ ಹೃದಯದಿಂದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಆಗಲ್ಲ ಅನ್ನುವಂತಹ ಅವಗಣನೆ ಖಂಡಿತ ಬೇಡ. ನೀವು ಪ್ರೀತಿಯಿಂದ ಮಕ್ಕಳನ್ನ ಕಲಿಸಿದ್ರೆ ಒಲವಿನಿಂದ ನಮ್ಮ ಶಿಕ್ಷಕರು ಪಾಠ ಪ್ರವಚನವನ್ನು ಮಾಡಿ ಅವರ ಏಳಿಗೆಗೆ ಏನೆಲ್ಲ ಮಾಡಬೇಕು ಅಷ್ಟು ಮಾಡ್ತಾರೆ. ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ನನ್ನ ಕರೆಸಿ ಈ ದಿನ ಅತಿ ತುರ್ತಾಗಿ ಒಂದು ಮೀಟಿಂಗಲ್ಲಿ ಭಾಗವಹಿಸಲೇಬೇಕು ಹೋಗ್ತಾ ಇದ್ದೀನಿ. ಅದರಿಂದ ನಮಗೂ ಇದ್ದು ಕಾರ್ಯಕ್ರಮದ ಕೊನೆಯವರೆಗೂ ಭಾಗವಹಿಸಬೇಕು ಅಂತ ಆಸೆ ಇತ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಕೊಡಬೇಕಾದ್ರೂ ಸಹ ಸ್ವಲ್ಪ ಬಿಗಿನಿಂಗಲ್ಲಿ ಒಂದು ಸ್ವಲ್ಪ ಹಿಂಸೆ ಆಯಿತು. ಆದರೂ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿ ಇದು ಸರಿಯಾಗಿ ಇದೆ ಅಂತ ಹೇಳಿ ಎಲ್ಲರನ್ನೂ ಸಮಾಧಾನ ಪಡಿಸಿದ್ದೆ. ನಾನು ಸಹ ಈ ಯಾವ ಸ್ಕೂಲ್ಗೆ ನನಗೆ ಪ್ರಮೋಷನ್ ಸಿಕ್ಕಿದಾಗ ನಾನು ಯಾವ ಸ್ಕೂಲ್ಗೆ ಹೆಡ್ ಮಾಸ್ಟರಾಗಿ ಹೋಗಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಕೊನೆಗೆ ಒಳಗಡೆ ದುಡ್ಡಿ this is the best school to be selected. So that is ಇದನ್ನು ಹೇಳಿ ನಿರ್ಧಾರಕ್ಕೆ ಬಂದು ಇಲ್ಲಿಗೆ ರಿಪೋರ್ಟ್ ಮಾಡ್ಕೊಂಬಿಟ್ಟೆ. ಬೇರೆ ಕಡೆ ಶಿವಪುರ ಇತ್ತು, ಆಲೂರು ಇತ್ತು, ಯಾವ್ಯಾವುದೋ ಇತ್ತು. ಜೂನಿಯರ್ ಕಾಲೇಜಲ್ಲೇ ಒಂದು 19-20 ವರ್ಷ ಮದ್ದೂರಿನಲ್ಲೇ ಒಂದು ನಾನು ಸರ್ವೀಸನ್ನು ಮುಗಿಸಿದ್ದೆ. ಆಮೇಲೆ ಇಲ್ಲಿಗೆ ಬಂದ ಮೇಲೆ ಹೆಡ್ ಮಾಸ್ಟರ್ ಆಗಿ ಜವಾಬ್ದಾರಿಯುತವಾಗಿ ನೋಡಿದಾಗ ಭಾಳ ಕಾಡಿನಲ್ಲಿ ಬಂದು ಸೇರಿದಾಗೆ ಅಂತ ಅನ್ನಿಸ್ತು. ಕಾಡಿನ ಒಂದು ಪರಿಚಯ ಹೇಗೆ ನಮಗೆ ಹೊಸದಾಗಿ ಕಾಣುತ್ತೋ ಅದೇ ರೀತಿ ಇದು ಇದೆಯಲ್ಲ, ಇದು ಒಳ್ಳೆಯ ಸ್ಕೂಲು, ಇದನ್ನು ಮಾಡಬೇಕು ಅಂತೇಳಿ ನಾನು ಒಂದು ಮನಸ್ಸಿನಲ್ಲೇ ಜವಾಬ್ದಾರಿ ತಗೊಂಡೆ. ಆಮೇಲೆ ಎಲ್ಲ ಶಿಕ್ಷಕರ ಜೊತೆಯಲ್ಲೂ ಹೊಂದಾಣಿಕೆಯಿಂದ ಕಾರ್ಯ ತಗೊಳ್ಳೋದು ಇಂಪಾರ್ಟೆಂಟು. ಭಾಳ ನಯ ವಿನಯವಾಗಿ ಮಾತನಾಡ್ಕೊಂಡು ಆ ಮದ್ದೂರು ಗೌರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ 19 ವರ್ಷವೂ ಕೆಲವಾರು ವರ್ಷ ಮುಕ್ಕಾಲು ಭಾಗ ಸೀನಿಯರ್ ಅಸಿಸ್ಟೆಂಟಾಗಿ ಹೆಡ್ ಮಾಸ್ಟ್ರು ಇನ್ಚಾರ್ಜಲ್ಲಿ ಇದ್ದಂಗಿತ್ತು. ಇಲ್ಲಿಗೆ ಬಂದಮೇಲೆ ಮತ್ತೆ ಪ್ರೈವೇಟ್ ಇದು ಸಂಸ್ಥೆ ರೀತಿ ಇಲ್ಲೂ ಕೆಲಸ ಮಾಡಿದ್ದೀವಿ.
ಏನಪ್ಪ ಅಂತ ಅಂದರೆ ಇಲ್ಲಿ ಬಂದಾಗ ಎದುರುಗಡೆ ಇರ್ತಕ್ಕಂಥ ಬಿಲ್ಡಿಂಗ್ ಇರಲಿಲ್ಲ, ಕಾಂಪೌಂಡ್ ಇರಲಿಲ್ಲ. ಶ್ರದ್ಧೆಯಿಂದ ಮಾಡೋ ಜನ ಅಂತೂ ಶ್ರದ್ಧೆಯಿಂದ ಮಾಡುವಂಥ ಜನ ಮಾತ್ರ ಬಂದು ಸೇರಿದ್ದಾರೆ. ಅದು ಇವತ್ತಲ್ಲ, ಆವತ್ತಿನಿಂದಲೂ ಸೇರಿದ್ದಾರೆ. ಅದೇ ರೀತಿ ನಾವೆಲ್ಲ ಮಾಡಿಕೊಂಡು ಮಲ್ಲಯ್ಯನವರು, ಕೃಷ್ಣ ಮತ್ತು ಕೆ ವಿ ಕೆಂಪೇಗೌಡರು ಎಲ್ಲ ಮಾಸ್ಟರ್ಸು ಎಲ್ಲರೂ ನೋಟಬಲ್ ಪರ್ಸ್ನಾಲಿಟೀಸು. ಹಾಗಾಗಿ ಇವರನ್ನು ಬಳಸ್ಕೊಂಡು ನಾವು ಇರುವಂಥ ಇದರಲ್ಲಿ ನಾನು ಇದ್ದಷ್ಟು ದಿವಸ, ನಾನು ಮಲ್ಲಯ್ಯನವರು ಇದ್ದಷ್ಟು ದಿವಸ HMM, ಆಮೇಲೆ ಕೆ ವಿ, ಆಮೇಲೆ ಪುಟ್ಟಸ್ವಾಮಿ, ಕೆಂಪೇಗೌಡರು ಎಲ್ಲರೂ ಸಾಧ್ಯವಾದಷ್ಟು ಸರ್ವಿಸ್ ಮಾಡಿದ್ದೇವೆ. ಮತ್ತು ನಾನು ಇಲ್ಲಿ ಬಂದಾಗ ಈ ಎಲ್ಲ ಇಲ್ಲಿರ್ತಕ್ಕಂಥ ಜಾಗ ಇದೆಯಲ್ಲ, ಇಲ್ಲಿ ಈ ಫೋಟೋಗ್ರಾಫರ್ ನಿಂತಿರುವಂಥ ಸ್ಥಳದಲ್ಲಿ ಕೂತ್ಕೊಂಡ್ರೆ ಎಲ್ಲರೂ ಇಲ್ಲೇ 8th 9th ಅಥವಾ ಪಾಪ HMM ರವರು ಇದು ಮಾಡಿದ್ರು. ನಾನು ಮಲ್ಲಯ್ಯ ಸರ್ನ ನನ್ನ ಜೀವನ ಪೂರ್ತಿ ಮರೆಯೋದಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಾನು ಈ ಶಾಲೆಗೆ ಬಂದ ನಂತರ ಒಬ್ಬ ಮುಖ್ಯ ಶಿಕ್ಷಕನಾಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ ಇಲ್ಲಿ 3 ವರ್ಷಗಳ ಕಾಲ. ನಾನು ಇನ್ಚಾರ್ಜ್ HM ಆಗಿ, PS ನಿರ್ವಹಿಸಿದ್ದಾರೆ, HMM ನಿರ್ವಹಿಸಿದ್ದಾರೆ, ಎಲ್ಲ ಇದ್ದೀವಿ. ಹಾಗೆ ನಮ್ಮ ಉಮೇಶ್ ಅವ್ರಿಗೂ ಗೊತ್ತು, HMM ಒಳ್ಳೆ ನಿಷ್ಠಾವಂತ. ನಿಮ್ಮ ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಇದೆಲ್ಲೂ ಸಿಗ್ಲಿಕ್ಕಿಲ್ಲ. ಈ 2006, 7ನೇ ಸಾಲಿನ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇಲ್ಲಿರುವಂತಹ ಒಬ್ಬರು ಶಿಕ್ಷಕರು ಕಾರಣ. ಸರ್ PS ಸರ್ ಅವರು ತುಂಬ ಒತ್ತಾಯ ಮಾಡಿದ್ರು, ನಿಮಗೆ ಕೆಲಸ ಕಾರ್ಯಗಳು ಇದ್ದದ್ದೇ, ಆ ಮಕ್ಕಳು ನಿಮ್ಮನ್ನು ಅಷ್ಟೊಂದು ಪ್ರೀತಿಯಿಂದ ಕರೀತಾ ಇದ್ದಾರೆ, ಹಾಗಾಗಿ ನೀವು ಬರಲೇಬೇಕು ಅಂತೇಳಿ ಹೇಳಿದ್ರು. ನಿಮ್ಮೆಲ್ಲರ ಒತ್ತಾಸೆಗೆ ಮಣಿದು ನನ್ನ ಅದೆಷ್ಟೋ ಕಾರ್ಯಗಳನ್ನು ಬದಿಗೊತ್ತಿ, ಯಾಕಂದರೆ ನನಗೆ ನಾಳೆ ಮಧ್ಯಾಹ್ನ ಬಾಂಬೆಗೆ ಹೋಗುವಂಥ ಟಿಕೆಟ್ ಆಗಿತ್ತು, ಅದನ್ನು ಪೋಸ್ಟ್ಪೋನ್ ಮಾಡಿದ್ದೇನೆ. ಯಾಕಂದರೆ 2 ದಿವಸಗಳ ಕಾಲ ನಾನು ಇಲ್ಲಿರಬೇಕು, ಹೇಗಿದ್ರೂ ಬಂದಿದ್ದೇನೆ. ಇಡೀ ಒಳಗಿರೋ ದೊಡ್ಡಿಯನ್ನು ಸುತ್ತಾಡಬೇಕು, ನನ್ನ ಪರಿಚಿತರನ್ನು ಎಲ್ಲರನ್ನೂ ಮಾತಾಡಿಸಬೇಕು. ನನಗೆ 3.5 ವರ್ಷಗಳ ಕಾಲ ಬಹಳ ಚೆನ್ನಾಗಿ ಇಲ್ಲಿ ಇರಲಿಕ್ಕೆ ಸಹಕಾರವನ್ನು ಮಾಡಿಕೊಡ್ತಂಥ ಎಲ್ಲರನ್ನು ಮಾತಾಡಿಸಬೇಕು, ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಬೇಕು ಅನ್ನುವಂಥ ಆಸೆಯಿಂದ ನಾನು ನನ್ನೆಲ್ಲ ಕಾರ್ಯಗಳನ್ನು ಬದಿಗೊತ್ತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ತುಂಬ ಆಸೆಯಿಂದ ತಮ್ಮ ಆತ್ಮೀಯತೆಗೆ ಮಣಿದು ಇಲ್ಲಿಗೆ ಬಂದಿದ್ದೇನೆ. ತಮ್ಮ ಪ್ರೀತಿಗೆ ಋಣಿಯಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನನ್ನು ಏನು ಒಂದೇ ನಾವು ನಿಂತ್ಕೊಂಡ್ಬಿಟ್ರೆ ನೀವು ರೆಕಾರ್ಡಿಂಗ್ ಬರಲ್ಲ. ಈಗ ನೀವೇನು ಬೇಕಾದ್ರೆ ಕೇಳ್ಬೋದು ನೀವು ಸ್ಟೂಡೆಂಟ್ಸ್ನ. ಅಲ್ಲಿ ಮಾತಾಡಿಸ್ಬೇಕು ಅಂತಿದ್ರಲ್ಲ ಸ್ಟೇಜ್ ಮೇಲೆ, ಇಲ್ಲಿ ಹೇಳ್ಸಿದೆ ಯಾರು ಸೈಲೆಂಟ್ ಬೇರೆಯವ್ರು ಸೈಲೆಂಟ್
ನಾವೇನಿಲ್ಲ ಸರ್, ಇವತ್ತರೆಗೂ ಬಾರಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಜೀವನ ಚೆನ್ನಾಗಿ ನಡೀತಾ ಇದೆ ಸರ್. ಚೆನ್ನಾಗಿರಲ್ಲ ಸರ್. ಅಷ್ಟೇ. ಹೌದು ಸರ್. ಏನ್ ಮಾಡ್ತಾ ಇದ್ದೀರಾ? ಇಬ್ರು ಮಕ್ಳಿದ್ದಾರೆ. ಮಗ SLC, ಮಗಳು ಎಲ್ಲಿ ಹೋಗ್ತಾ ಇದ್ದಾರೆ? ಮಗಳು ಆದರ್ಶ ವಿದ್ಯಾಲಯ, ಮಗ ವಿಶ್ವಮಾನವ ವಿದ್ಯಾಲಯ. ಸರ್ಕಾರಿ ಶಾಲೆ ಬೇಕಿಲ್ವಾ? ಸರ್ಕಾರಿ ಶಾಲೆ ಆದರ್ಶ ವಿಶ್ವಮಾನವ ಅದು ಗೌರ್ಮೆಂಟ್. ಸರ್, ನಾನು ಬೆಂಗಳೂರು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಪ್ಯಾಕಿಂಗ್ ಮೆಟೀರಿಯಲ್ ಸಪ್ಲೈ ಮಾಡೋದು. ಪ್ಯಾಕಿಂಗ್ ಮೆಟೀರಿಯಲ್ ಸಪ್ಲೈ ಮಾಡೋದು. ನಾವು ಓದಿದ್ರೆ SLC ಲಾಸ್ಟ್ ನಮ್ಮದು ಓದೋಕ್ಕಾಗಿಲ್ಲ. ಈ ಸಣ್ಣದು ನೀವು ಹೇಳ್ಕೊಟ್ಟ ವಿದ್ಯೆ ಬುದ್ಧಿನ ತಿಳ್ಕೊಂಡು ಸಣ್ಣದ ಒಂದು ಬಿಸ್ನೆಸ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಈಗ ಮಕ್ಕಳು ಮದುವೆ ಸರ್, ಮದುವೆ 8 ವರ್ಷ ಆಯಿತು. ಇಬ್ಬರು ಮಕ್ಕಳಿದ್ದಾರೆ. ಒಬ್ಳು ಸೆಕೆಂಡ್ ಸ್ಟ್ಯಾಂಡರ್ಡು, ಒಬ್ಳು ಇವಾಗ ಥರ್ಡ್ ಇಯರ್. ಒಬ್ಬರು ಆ ಕಡೆ ನೀವು ಮುಂದೆ ಮಾತಾಡ್ಬಿಡಿ ಸರ್. ಇಲ್ಲೇ ಬನ್ನಿ, ಅವರು ಅಕ್ಕೆ ತಿರುಗಿ ಕೊಡ್ತಾರೆ ಸರ್. ಎಲ್ಲ ಸರ್, ನನ್ನ ನೇಮ್ ವಿದ್ಯಾ, MCOM ಮಾಡಿದ್ದೀನಿ. ಮತ್ತೆ ಇವಾಗ ಹೌಸ್ ವೈಫು, ಮತ್ತಿಬ್ರು ಮಕ್ಕಳಿದ್ದಾರೆ. ಒಬ್ಳು 4th ಸ್ಟ್ಯಾಂಡರ್ಡ್, ಒಬ್ಳು 3 years. ನಾನು ಬಾರ್ ಕ್ಯಾಶಿಯರು. ನಾನು ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಎಷ್ಟು ಕ್ಯಾಶ್ ತಂದಿದೆ? ಇಲ್ಲ ಸರ್, ಅಂದ್ರೆ ಅವರಿಗೆ ಸಪೋರ್ಟಿಗೆ ಮಿಕ್ಸ್ಚರ್ ಅವರು ಪ್ಯಾಕ್ ಮಾಡ್ಕೊಡ್ತೀನಿ. ಎಲ್ಲ ಬೇಕಾದ ಮನೇಲಿ ಪ್ಯಾಕ್ ಮಾಡಿ ಬಾರಿ ಕೊಟ್ಟು ಕಳಿಸ್ತೀವಿ. ಬಾರಲ್ಲಿ ಬರೀ ಬಾಟಲ್ಗಳು ಕೊಡೋದಾ? ಅವ್ರು ಬಾರಿ ಬಾಟ್ಲು ಮಿಕ್ಸ್ಚರ್ ಕೊಡ್ತಾರೆ, ಬೇಕಾದ ಕೊಡ್ತಾರೆ. ಅದನ್ನ ಅನುಭವ ತಕ್ಕಂಡಾಗ I worked in Moses Quality Control. Then I moved to abroad. I worked as production manager almost 10 years. After that, I moved to Mysore. So I'm doing own business. From own business in Mysore. And also I'm married. I have one child. ನಾನು BE ಸಿವಿಲ್ ಇಂಜಿನಿಯರ್ ಮಾಡಿದ್ದೀನಿ. ಓನಿಗೆ ಆಫೀಸ್ ಮಾಡ್ಕೊಂಡಿದ್ದೀನಿ. ಶ್ರೀ ಅಕ್ಷೇಶ್ವರ ಸಿವಿಲ್ ಕನ್ಸಲ್ಟೆಂಟ್ ಅಂತ. ನೀವು ಸರ್ ಹೇಳ್ಕೊಟ್ಟ ಇಂಗ್ಲೀಷು, PS ಗಣಿತ ಅವ್ರು ಅವತ್ತು ಹೇಳ್ತಿದ್ದಿರ್ಬೇಕು. ಸಮಾಜ ಹೇಳ್ತಿದ್ದೀನಿ. ನಾನು ಇವತ್ತು ಒಳ್ಳೆಯ ಉತ್ತಮ ಕಾಮಗಾರಿ ಅಭಿಯಂತರ ಆಗಿದ್ದೀನಿ ಅಂತ ನನಗೆ. ನೀವು ಈಗ ಸರ್, ಇನ್ನೊಂದು 2-3 ಸಲ ಆಕ್ಟಿಂಗ್ ಮಾಡಿ ಅವ್ರಿಗೆ ಹೇಳಿ. ಇರಿ ಸರ್. ಮಗ 8 ಓದ್ತಾ ಇದ್ದಾನೆ, ಮಗಳು 4th ಓದ್ತಾ ಇದ್ದಾನೆ. ಬೆಂಗಳೂರು. ಸರಿ, ಗಣಿತ ಪಾಠ ಮಾಡ್ಬಿಡ್ಲಾ?